ನಮಸ್ಕಾರ ಎಲ್ಲರಿಗೂ. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬೇಸಿಕ್ ಅಗ್ರಿ ವಿಡಿಯೋಸ್ಗೆ ಸ್ವಾಗತ. ನಾನು ನಿಮಗೆ ಈ ವಿಡಿಯೋದಲ್ಲಿ ರೇಷ್ಮೆ ಬೆಳೆ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಸರಳವಾಗಿ. ರೇಷ್ಮೆ ಬೆಳೆ ಹೆಂಗೆ ಬೆಳಿಬೇಕಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಂದ್ರೆ ಮರಳು ಮಿಶ್ರಿತ ಕೆಂಪು ಮಣ್ಣು ಬೇಕು, ಅಂದ್ರೆ ಉತ್ತಮ ಬೆಳೆ ಬರ್ತೈತಿ ಇದರೊಳಗೆ. ಅಂದರೆ 2 ಥರ ಗಿಡಗಳದಾವ. ಹಿಪ್ಪೆನೇರಳೆ ಮತ್ತು ಮರಗಡ್ಡಿ ಅಂತ 2 ಥರ ಗಿಡ ಬರ್ತಾವೆ. ಆ ಗಿಡ ನೀವು 1 ಎಕರೆ ಇಲ್ಲ 1.5 ಎಕರೆ ತನಕ ನೀವು ಆ ಗಿಡ ಹಚ್ಬೋದು. ಆ ಗಿಡದಿಂದ ಹುಳಕ್ಕೆ ಒಯ್ದದು ಆಹಾರ ಅಂತೇಳಿ ಕೊಡಬೇಕು, ಆವಾಗ ರೇಷ್ಮೆ ತಯಾರಾಕೈತಿ. ಮತ್ತು ಈ ರೇಷ್ಮೆ ಬೆಳೆ ಏನಪ್ಪ ಅಂತಂದ್ರೆ ಬಹುವಾರ್ಷಿಕ ಬೆಳೆ ಐತಿ. ಇದು ನೀರಾವರಿ ಅವಲಂಬಿತ ಐತಿ. ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡ್ಬೇಕು ನಾವು. ನೀವು ಒಂದು ವರ್ಷದಲ್ಲಿ ಒಂದು 6, 7 ಇಲ್ಲ 10 ತನಕ ಬೆಳಿಬೋದು. ಮತ್ತು ಇವು ಮರ ಬೆಳೆಸ್ತಿರಲ್ಲ, ಹಿಪ್ಪೆನೇರಳೆ ಮತ್ತು ಮರಗಡ್ಡಿ, ಇವು 40ರಿಂದ 45 ದಿನ ತನಕ ಬೆಳೆಸಬೇಕು. ಮತ್ತು ಹುಳ ಸಾಕಾಣಿಕೆ 25ರಿಂದ 30 ದಿನ ಹುಳ ಸಾಕಾಣಿಕೆ ಮಾಡಬೇಕು. ಮತ್ತು ನೀವು ಇದು 1.5 ಎಕರೆಗೆ ಗಿಡಗಳದು ಮತ್ತು ಶೆಡ್ಡ 1000 ಸ್ಕ್ವೇರ್ ಫೂಟ ಶೆಡ್ ಹಾಕಬೇಕಾಗ್ತೈತಿ. ಮತ್ತು ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್, ಏನೇನು ಸ್ಪ್ರೇಯರ್ ಬೇಕು, ಏನೆಲ್ಲ ಮಷಿನ್ಸ್ ಎಲ್ಲ ಹತ್ತವಲ್ಲ, ಅವೆಲ್ಲಕ್ಕೆ ಗೋರ್ಮೆಂಟ್ ಸೆಂಟ್ರಲ್ ಇಲ್ಲ ಸ್ಟೇಟ್ದಿಂದ ಸಬ್ಸಿಡಿ ಐತಿ. ಆ ಸಬ್ಸಿಡಿ ಅಮೌಂಟ್ ಅಂದ್ರೆ ಜನರಲ್ದವ್ರಿಗೆ ಎಷ್ಟೈತಿ ಮತ್ತು SC STದವ್ರಿಗೆ ಎಷ್ಟೈತಿ ಅಂತ ನಾನು ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ. ಮತ್ತು ಇವು ಹುಳುಗಳು ಎಲ್ಲಿ ತೊಗೋಬೇಕತ್ತಪ್ಪ ಅಂತಂದ್ರೆ ಚಾಕಿ ಸೆಂಟ್ರ್ ಅಂತ ಇರ್ತಾವೆ. ಡಿಸ್ಟಿಕ್ ವೈಸ್ ಇರ್ಬೋದು, ಅಂದ್ರೆ ಬೆಂಗಳೂರು, ತುಮಕೂರು, ರಾಮನಗರಲ್ಲಿ ಎಲ್ಲ ಕಡೆ ಅವೈಲೇಬಲ್ ಅದಾವ. ನೀವು ಅಲ್ಲಿ ಹೋಗಿ ಆ ಹುಳವನ್ನು ತೊಗೋಬೋದು. 2ನೇ ಹಂತದ ಹುಳ ಕೊಡ್ತಾರೆ ನಿಮಗೆ ಅವರು. ಮತ್ತು ನಾನು ಈ ರೇಷ್ಮೆ ಈ ವಿಡಿಯೋದ ಬಗ್ಗೆ ಅಂದರೆ ಡೀಟೇಲ್ಸ್ ಏನೇನು ಅಮೌಂಟ್ ಎಷ್ಟೆಷ್ಟು ಅದಕ್ಕೆ ಬೇಕಂತೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತೀನಿ. ಇನ್ನೂ ಹೊಸದಾಗಿ ಯಾರೇ ನಮ್ಮ ವಿಡಿಯೋ ನೋಡ್ಲತ್ತಿದ್ರೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿತ್ತು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಆದಷ್ಟು ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿರಿ, ಅವರಿಗೂ ಯೂಸ್ಫುಲ್ ಆಗ್ತೈತಿ. ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಗೆಳೆಯರೇ.